ಅದು ಯಾಕಪ್ಪ ಅಂತಂದ್ರೆ ಇಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಒಂದು ಹೋರಾಟ ಮಾಡಕತ್ತೀವಿ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಾಯ ಸಹಕಾರ ಇದ್ದಿದ್ರಿಂದ ಸಾಧ್ಯ ಆಗೋದು ಅಂತ ಹೇಳಿ ಸಂಬಂಧ ಹೇಳ್ತಾ ಇದ್ದಾರೆ. ಇನ್ನ ಈ ಮಹಿಳೆಯರಿಗೆ ಯಾಕೆ ಬರ್ಬೇಕು ಸಂಘಟನೆಗ, ನಾವು ಮನೆಯಾಗೆ ಮಾಡೋ ಕೆಲಸ ಸಮಯ ಬಹಳ ಸಾಲಂಗಿಲ್ಲ, ಇನ್ನು ಹೊಲ್ದಾಗ ಹೋಗಿ ಕೆಲಸ ಮಾಡ್ಬೇಕಂತ ಹೇಳಿ ನಾವೆಲ್ಲ ಹೇಳ್ಬೋದು. ಈಗ ತಾನೇ ನಮ್ಮ ಬ್ರಾಹ್ಮಣಗೌಡರು ಹೇಳಿದ್ರು ಏನಪ್ಪಾ ಅಂತಂದ್ರೆ ಮಹಿಳೆಯರು ಮನೆಯ ಚುಕ್ಕಾಣಿಯನ್ನು ಹಿಡಿಯುವಂಥವ್ರು, ಅವರಿಗೆ ಸಂಸಾರದ ಬಗ್ಗೆ ಅತ್ಯಂತ ಕಾಳಜಿ ಇರ್ತದ. ಆದ್ರೆ ಏನಾಗಿದೆ ಅಂತಂದ್ರೆ ಸಮಸ್ಯೆ ಏನಾಗ್ಯದ, ನಮ್ಮ ವಿಜಯಪುರ ಜಿಲ್ಲೆ ಬರಗಾಲ ಜಿಲ್ಲೆ ಅಂತ ಹೇಳಿ ಅತ್ಯಂತ ಮುಖ್ಯತೆಯನ್ನು ಪಡೆದದ. ನೀರಾವರಿ ಕೆಲವು ಭಾಗದಾಗ ಇರ್ತಿತ್ತು, ಹಲವಾರು ಭಾಗಗಳಲ್ಲಿ ನೀರಾವರಿ ಬಂದಿಲ್ಲ. ಆದ್ರೆ ನೀರಾವರಿ ಬರ್ಬೇಕಂದ್ರೆ ಮತ್ತೆ ನಾವು ಹೋರಾಟ ಮಾಡಬೇಕು. ಅದೊಂದು ಎರಡನೇ ವಿಷಯ, ಅದು ದೀರ್ಘಕಾಲದ ವಿಚಾರ, ಒಂದೇ ದಿವಸನಾಗ ಆಗುವಂಥದ್ದಲ್ಲ. ಅದಕ್ಕೆ ಮಹಿಳೆಯರ ಸಂಘಟನೆ ಬರೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಒಂದು ಈ ಒಂದು ಸರ್ಕಾರದ ಯೋಜನೆಗಳ ಬಗ್ಗೆ ಹಲವಾರು ಯೋಜನೆಗಳಿವೆ ಇವತ್ತು. ಈಗ ತಾನೇ ನಮ್ಮ ಬ್ರಾಹ್ಮಣರು ಹೇಳಿದಾಗ PMFME ಅಂತೇಳಿ ಸ್ಕೀಮ್, ಅದು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನ ಮಾಡಲಿಕ್ಕೆ ಸರ್ಕಾರ 50% ಸಬ್ಸಿಡಿ ಕೊಡಲಾಗ್ತದೆ. ಅಂದ್ರೆ 30 ಲಕ್ಷ ರೂಪಾಯಿ ಸಬ್ಸಿಡಿ ಕೊಟ್ಟಂದ್ರೆ 15 ಲಕ್ಷ ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗ್ತದೆ, 30% 15 ಲಕ್ಷ ಸಿಗ್ತದೆ. ಅದಕ್ಕೆ ನೀವು ಒಬ್ಬರೇ ಹೋದ್ರಪ್ಪ ಅಂತಂದ್ರೆ ಅವಾಗ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಆಗಂಗಿಲ್ಲ. ಅವಾಗ ನಾವು ರೈತ ಸಂಘದ ಪದಾಧಿಕಾರಿ ಕೂಡ ನಿಮ್ಮ ಜೊತೆ ಇದ್ದೀವಿ. ನೀವು ಏನೇನು ಮಾಡ್ತೀರ ಅಂತಂದಾಗ ನಾವು ಕೂಡ ನಿಮ್ಗೆ ಅಲ್ಪ ಸ್ವಲ್ಪ ಕೆಟ್ಟದನ್ನು ಮಾರ್ಗದರ್ಶನ ಮಾಡ್ತೀವಿ. ಅದ್ರ ಜೊತೆಗೆ ತಜ್ಞರಾದರೆ PMFME ಒಳಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತಿದ್ದಾರೆ, ಅವ್ರನ್ನ ಕರ್ಕೊಂಡು ಈ ರೀತಿ ಕಾರ್ಯಕ್ರಮಗಳನ್ನು ಮುಗಿಯಲಿ ಕಂಟಿನ್ಯೂ ನಿರಂತರ ನಮಗೆ ನಿಮ್ಗೆ ಭೇಟಿ. ಅಂತ ಸಂದರ್ಭದಲ್ಲಿ ನೀವು ಯಾರ್ಯಾರು ಇಂಟ್ರೆಸ್ಟ್ ಇದ್ದದಲ್ಲಿ ಕೆಲವು ಮಂದಿ ರೊಟ್ಟಿ ಮಾಡ್ತೀನಿ ಅಂತಾರ, ಕೆಲವು ಮಂದಿ ಖಾರಕ್ಕೆ ಮಸಿ ಮಾಡ್ತೀನಿ ಅಂತಾರ, ಅರಿಶಿಣ ಪುಡಿ ಮಾಡ್ತೀನಿ ಅಂತಾರ, ಇನ್ನೊಂದು ಶೇಂಗಾದ ಹೋಳಿಗೆ ಮಾಡಿದ್ರು. ಒಂದು ಉದಾಹರಣೆ ಹೇಳ್ತೀನಿ, ಮನೆಯಿಂದ ನಮ್ಮ ಅಂತ ಹೇಳಿದೆ, ಒಂದು ಕೆಲವು ಜನ ಹೊಸಬರಿದ್ದೀರಿ. ಬಾಲಯೋಗಿ ಸೋಮಲಿಂಗ ಮಾಸ್ವಾಮಿಗಳು ಇವತ್ತ ಏನಾರೇ ನಮ್ಮ ಹಿಂದೂ ಧರ್ಮಕ್ಕಾಗಿ ಯಾರು ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ಯಾರ ಅವರು ವಾಪಸ್ ತೆಗೆದುಕೊಂಡು ಬರುವಂತ ಕಾರ್ಯಕ್ರಮನೂ ಸಹ ಇಲ್ಲಿ ಆಗ್ಲಕ್ಕತ್ತದೆ. 385 ಮಂದಿಯನ್ನು ನಮ್ಮ ಬಿಟ್ಟು ಹೋಗಿದ್ರಲ್ಲ ಹಿಂದೂ ಧರ್ಮ, ಬೇರೆ ಬೇರೆ ಧರ್ಮಕ್ಕೆ ಹೋಗಿದ್ರು, ಅವ್ರನ್ನ ಸಹ ಇವತ್ತು ಹೋಮ ಹವನ ಮಾಡಿ ಮತ್ತೆ ಸನಾತನ ಹಿಂದೂ ಧರ್ಮಕ್ಕೆ ಬರುವಂತ ಕೆಲಸ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು, ಗೋಪಾಲ್ ಮಹಾರಾಜರು, ನಮ್ಮ ತೆಲಂಗಾಣದ ಭಿಕ್ಷು ಮಹಾರಾಜರು, ಅವರು ತೆಲಂಗಾಣದವರು, ಅವರು ಇರುವುದು ರಾಜಸ್ಥಾನದಾಗ ಅವ್ರ ಪೀಠ ಇದೆ. ಅವರು ಸೇವಾಲಾಲ್ ಮಹಾರಾಜರ ಭಕ್ತರು, ಅವರು ಸಹ ಇಲ್ಲಿ ಬಂದ್ದಾರೆ. ಭೀಮಸಿಂಗ್ ಮಹಾರಾಜರು ಇಟಂಗ್ಯಾಳ ತಾಂಡ, ಪ್ರಕಾಶ್ ಮಹಾರಾಜರು ಹಡಸನ್ ಸಂಘ, ಸಂಜೀವ್ ಮಹಾರಾಜ್